ಲೂಕ 23:26-31 ವಾಕ್ಯಗಳು. ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನೆ ಪಟ್ಟಣದ ಸೀಮೋನನೆಂಬುವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಜನರು, ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕಂದರೆ ಬಂಜೆಯರು, ಬಸುರಾಗದವರು, ಮೊಲೆ ಕುಡಿಸಿದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಎನ್ನುವರು. ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂತನು. ಇವತ್ತು ನಾನು ಸಂದೇಶದ ಶಿರೋನಾಮೆ ಅದೇನೆಂದರೆ, ನಮ್ಮ ಜೀವನವನ್ನು ಹಸನಾಗಿಸುವಂತಹ ಒಂದು ಮರ. ನೋಡ್ರಿ, ಇಲ್ಲಿ ಇಷ್ಟು ದಿವಸದಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ನನಗೊಂದು ಆಸೆ ಇತ್ತು, ಸಾಧ್ಯವಾದರೆ ಇಲ್ಲಿಂದ ಅಲ್ಲಿವರೆಗೂ ಒಂದು 15 ಹೊಂಗೆ ಗಿಡನ ಆ ಕಡೆ ಈ ಕಡೆ ಹಾಕೋಣ ಅಂತ. ನಿಮಗೆಲ್ಲ ಆ ಥರ ಆಸೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ವಿಶ್ವಾಸಿಗಳು, ದೇವರ ಮಕ್ಕಳು ಚೆನ್ನಾಗಿ ಭಕ್ತಿ ಭಜನೆ ಮಾಡ್ತೀವಿ. ಯಾವ ಮಟ್ಟಕ್ಕೆ ಭಕ್ತಿ ಭಜನೆ ಮಾಡ್ತೀವಿ ಅಂದರೆ, ನಾವು ನಮಗಿರೋ ಜವಾಬ್ದಾರಿಗಳು ಏನಿದೆಯೋ ಅದು ಯಾವುದು ಮಾಡಲ್ಲ. ಸಿಂಪಲ್. ಸತ್ಯವೇದದ ಪ್ರಕಾರ ಪ್ರಕೃತಿ, ದೇವರು ನಮಗೆ ಕೊಟ್ಟಿರುವಂಥ ಪ್ರತಿಯೊಂದನ್ನು ಕೂಡ ಕಾಪಾಡಿಕೊಳ್ಳುವಂಥದ್ದು ಸತ್ಯವೇದದ ನಿಯಮ. ಬೈಬಲ್ನಲ್ಲಿ ಒಂದು ವಾಕ್ಯ ಪ್ರಕಟಣೆಯಲ್ಲಿ ಹೇಳುತ್ತೆ, ಭೂಮಿಯನ್ನು ಹಾಳು ಮಾಡುವವರನ್ನು ದೇವರು ಹಾಳು ಮಾಡ್ತಾನಂತೆ. ನಿಮ್ಗೆ ಆ ವಾಕ್ಯ ಗೊತ್ತಿದೆಯೋ ಇಲ್ವೋ? ಎಲ್ಲಂದ್ರಲ್ಲಿ ಕಸ ಬಿಸಾಕೋದು, ಎಲ್ಲಂದ್ರಲ್ಲಿ. ಅದಕ್ಕೆ ಈ ಚರ್ಚ್ ಸುತ್ತಮುತ್ತಲು ನೀವೆಲ್ಲನ ಸರಿಯಾಗಿ ನೀಟಾಗಿ ಇಡಬೇಕು ಅಂತ ಒಂದೊಂದನ್ನು ಹೇಳುವಾಗ ನಿಮ್ಗೆ ಅರ್ಥ ಆಗಬೇಕೇನೆಂದರೆ, ಭೂಮಿಯನ್ನು ಹಾಳು ಮಾಡುವವರನ್ನ ಬೈಬಲ್ ವಾಕ್ಯ ಹೇಳುತ್ತೆ ದೇವರು ಹಾಳು ಮಾಡ್ತಾನಂತೆ. ನಾವು ಇಷ್ಟು ಭಕ್ತಿವಂತರಾಗಿದ್ದೇವೆ. ಪ್ರಾಕ್ಟಿಕಲ್ ಆಗಿ ನನಗೆ ತಿಳಿದಂದರೆ ಎಷ್ಟೋ ಕ್ರೈಸ್ತರುಗಳು ಒಂದು ಗಿಡ ಕೂಡ ನೆಡಲ್ಲ. ಆದರೆ ಎಲ್ರಿಗೂ ಬಿಸಿಲುಗಾಲದಲ್ಲಿ ಬೈಕ್ ನಿಲ್ಸಕ್ಕೆ ಮಾತ್ರ ಒಂದು ಮರ ಬೇಕು. ಎಷ್ಟು ಜನಕ್ಕೆ ಬೇಕು? ಎಲ್ರಿಗೂ ಏನು ಬೇಕು? ಬೈಕ್ ನಿಲ್ಸಕ್ಕೂ ಕೂಡ ನಮಗೇನು ಬೇಕು? ಮರ ಬೇಕು. ಯಾಕಂದರೆ ಮರ ಎಲ್ಲಿ ಇದೆಯೋ ಅಲ್ಲಿ ನಮ್ಮನ್ನು ಹಸನಾಗಿಸ್ತದೆ. ಪ್ರತಿ ವಾರ ನಾನು ಸ್ವಲ್ಪ ದಿನಗಳಾದಮೇಲೆ ಇಲ್ಲಿ ಬರೋಕ್ಕೆ ಇಷ್ಟಪಡ್ತೀನಿ, ಪ್ರತಿದಿನ ಬರೋಕ್ಕೆ ಇಷ್ಟಪಡಲ್ಲ. ಯಾಕೆ ಗೊತ್ತಾ ನಿಮಗೆ? ನನಗೊಂದು ಆಸೆ ಇದೆ, ಒಂದು 4-5 ದಿವಸ ಬಂದಾಗ ಸ್ವಲ್ಪ ಎಲೆ ಜಾಸ್ತಿ ಹರಡಿದೆ ಅಂತ. ಮೊನ್ನೆ ಹೋದ ವಾರ ಬಂದಾಗಂತೂ ಆ ಗಸಗಸೆ ಮರನ ಯಾರೋ ಮಧ್ಯಕ್ಕೆ ಕತ್ತರಿಸ್ಲಿಕ್ಕೆ ಪ್ರಯತ್ನ ಮಾಡೋದು ನೋಡಿದಾಗ ನನಗೆ ಇಷ್ಟು ಬೇಜಾರಾಯಿತು. ಇಲ್ಲೊಂದು ದೊಡ್ಡ ಮರ ಬಂದು ಯಾವಾಗಾದರೂ ನೆರಳು ಬರೋ ಹಾಗೆ ಮಾಡ್ತಾರೋ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮರ ಸಮೃದ್ಧಿಗೆ ಗುರುತು. ಯೇಸು ಸ್ವಾಮಿಯ ಜೀವಿತವನ್ನು ನೀವು ಗಮನಿಸಿ ನೋಡಿದ್ದೀರಾ? ಯೇಸು ಸ್ವಾಮಿಗೂ ಮರಕ್ಕೂ ಭಾಳ ಸಂಬಂಧ ಇದೆ. ಯೇಸು ಸ್ವಾಮಿ ಹುಟ್ಟಿದಂಥ ಕೊಟ್ಟಿಗೆ ಅಲ್ಲೇನಿತ್ತು? ಕೊಟ್ಟಿಗೆ ಅಂದರೆ ಏನಿರುತ್ತೆ? ಮರ ಇದ್ದೇ ಇರುತ್ತೆ. ಯೇಸು ಸ್ವಾಮಿಯ ಜೀವಿತಗಳಲ್ಲಿ ಯೇಸು ಸ್ವಾಮಿ ಬೆಳೆದಾಗ, ಯೇಸು ಸ್ವಾಮಿ ಮನೆಯಲ್ಲಿ ವಾಸ ಮಾಡಿ ಬೆಳೆದ್ನು. ಆತನು ಮಾಡಿದಂಥ ಕೆಲಸ ಏನು? ಬಡಗಿಯ ಮಗ ಯೇಸು ಸ್ವಾಮಿ. ಯಾಕೆ ಹೇಳ್ತಿದ್ದೀನಿ? ಮರ ಯೇಸು ಸ್ವಾಮಿಯ ಜೀವಿತಕ್ಕೆ ಭಾಳ ಹತ್ತಿರವಾದದ್ದು. ಯೇಸು ಸ್ವಾಮಿ ಕಾರ್ಪೆಂಟ್ರ್ ಮಗನಾಗಿದ್ದರಿಂದ ಬಡಗಿಯ ಮಗನಲ್ವೇ ಅಂತ ಬೈಬಲ್ ವಾಕ್ಯ ಹೇಳುವಾಗ, ಯೇಸು ಸ್ವಾಮಿ ಕಾರ್ಪೆಂಟ್ರ್ ಕೆಲಸದಲ್ಲಿ ಮರದ ಜೊತೆ ಆತನು ಬೆಳೆದಿದ್ದಾನೆ. ಆತನು ಹತ್ತದಂಥ ದೋಣಿ ಯಾವುದರಿಂದ ಮಾಡಲ್ಪಟ್ಟಿರೋದು? ಮರದಿಂದ ಮಾಡಲ್ಪಟ್ಟಿರೋದು. ಯೇಸು ಸ್ವಾಮಿ ವಿಶ್ವಾಸಿಗಳ ಹತ್ರ, ಶಿಷ್ಯರುಗಳ ಹತ್ರ ಹೇಳುವಾಗ ಹೇಳ್ತಾನೆ, ಒಂದು ಮರವನ್ನು ಯಾವುದರಿಂದ ನೀವು ತಿಳ್ಕೊಳ್ತೀರಾ? ಅದರ ಫಲದಿಂದ ನೀವು ತಿಳ್ಕೊಳ್ತೀರಾ ಅಂತ ಹೇಳಿದ್ರು. ಅಂಜೂರದ ಮರವನ್ನು ನೋಡಿದಾಗ ಅದರ ದೃಷ್ಟಾಂತವನ್ನು ಇಟ್ಟು, ಅದು ಒಣಗಿದ ಹಾಗೆ ನಿಮ್ಮ ಜೀವಿತಗಳು ನೀವು ತಿರುಗದೇ ಇದ್ದರೆ ಒಣಗೋಗ್ತೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಯೇಸು ಸ್ವಾಮಿ ಶಿಲುಬೆಗೆ ಬಂದಾಗ ತೂಗು ಹಾಕಲ್ಪಟ್ಟಿದ್ದೇನದು? ಮರ. ನಾನು ನಿಮಗೊಂದು ಚಿತ್ರವನ್ನು ತೋರಿಸ್ತೀನಿ. ಆ ಚಿತ್ರ 1870ನೇ ಇಸ್ವಿಯಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಹಾಲ್ಮ್ಯಾನ್ ಹಂಟ್ ಅನ್ನುವಂಥ ಒಬ್ಬ ವ್ಯಕ್ತಿ 3 ವರ್ಷ ಇಸ್ರಾಯೇಲ್ ದೇಶದಲ್ಲಿದ್ದಾಗ ಬರೆದಂಥ ಚಿತ್ರ. ಆ ಚಿತ್ರವನ್ನು ಸ್ವಲ್ಪ ಝೂಮ್ ಮಾಡಿ ಏನೆಲ್ಲ ಕಾಣುತ್ತೆ ನೀವು ಹೇಳ್ರಿ ನೋಡೋಣ. ಆ ಚಿತ್ರದಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಏನೇನು ಕಾಣ್ತಾ ಇರ್ಬೋದು ನಿಮಗೆ? ಬೇಗ ಹೇಳಬೇಕು. ಏನು ಕಾಣ್ತಿದೆ? ಸುತ್ತಿಗೆ, ಮರ. ಪ್ರೇಯರ್ ಮಾಡ್ತಾ ಇದ್ದಾನಾ? ಇನ್ನೊಂದು ಸ್ವಲ್ಪ ಮೇಲೆ ಹೋಗಮ್ಮ.
ನಾನು ಸ್ವಲ್ಪ ಮೇಲೆ ಮೇಲೆ ಮೇಲೆ. ಹಾಂ, ಪಕ್ಕದಲ್ಲಿ ಯಾರಿದ್ದಾರೆ? ಹೆಂಗಸಿದ್ದಾಳೆ. ಹಾಗೇನಿದೆ ಕೈ ಕೆಳಗಡೆ ಕಾಣ್ತಿದೆಯಾ ನಿಮಗೆ? ಸೊ ನಿಮಗೆ ಟೈಮ್ ಹಿಡಿಯುತ್ತೆ, ನಾನೇ ಹೇಳ್ತೀನಿ ನೋಡ್ರಿ. ಯೇಸು ಸ್ವಾಮಿ ಅರೆ ಬರೆ ವಸ್ತ್ರವನ್ನು ಹಾಕ್ಕೊಂಡು ಅಲ್ಲಿ ನೀವು ನೋಡುವಾಗ ಆತನು ಕೆಲಸದ ಮಧ್ಯದಲ್ಲಿ, ಚಿತ್ರದಲ್ಲಿ ನೀವು ನೋಡೋದಾದರೆ ಗರಗಸ ಪಕ್ಕದಲ್ಲಿದೆ. ಓಕೆ, ಹಾಗೆ ಇರಲಿ ಚಿತ್ರ. ಗರಗಸ ಪಕ್ಕದಲ್ಲಿದೆ. ನಿಜವಾಗ್ಲೂ ಯೇಸು ಸ್ವಾಮಿಯ ಮುಖದಲ್ಲಿ ಒಂದು ಕಡೆ ಉತ್ಸಾಹನೂ ಇದೆ, ಇನ್ನೊಂದು ಕಡೆ ಆತನ ಮುಖದಲ್ಲಿ ಏನಿದೆ, ನೋವು ಕೂಡ ಇದೆ. ಕೊಂಚ ಕೀಳು ಹೊರಟು. ಮುಖದಲ್ಲಿ ನೋವು ಇದೆ, ಉತ್ಸಾಹ ಇದೆ. ಆ ಚಿತ್ರ ಬಹಳ ಪ್ರವಾದನಾತ್ಮಕವಾಗಿ ಬರೆದಂಥ ಒಂದು ಚಿತ್ರ. 3 ವರ್ಷದಲ್ಲಿ ನಿಜವಾಗ್ಲೂ ನೀವು ನೋಡೋದಾದರೆ ಯೇಸು ಸ್ವಾಮಿ ಸಾಯಂಕಾಲದ ಬಿಸಿಲಿನ ಮಧ್ಯದಲ್ಲಿ ಆತನು ಬಳಲಿ ಕೈ ಎತ್ತಿದ್ದಾನೆ. ಆ ಸತ್ಯ ಆತನು ಕೆಲಸದ ಮಧ್ಯದಲ್ಲಿ ಎತ್ತಿದಾಗ ಪಕ್ಕದಲ್ಲಿದ್ದಂಥ ಮರಿಯಳ ಹತ್ರ ಪೆಟ್ಟಿಗೆಯಲ್ಲಿ ಜೋಯಿಸರು ತೆಗೆದುಕೊಂಡು ಬಂದಂಥ ಚಿನ್ನ, ಧೂಪ, ರಕ್ತಬೋಳ ಗಿಫ್ಟ್ಗಳಿದ್ದಾವೆ. ಕಾಣ್ತಿದೆಯಾ ನಿಮಗೆ ಲೆಫ್ಟಲ್ಲಿ? ಆ ಪೆಟ್ಟಿಗೆಯಲ್ಲಿ ಕೊಟ್ಟಂಥ ಅವತ್ತು ತೆಗೆದುಕೊಂಡು ಬಂದಂಥ ಜೋಯಿಸರು ಕರ್ಕೊಂಡು ಬಂದಂತಹ ಪೆಟ್ಟಿಗೆ ಇದೆ. ಆದರೆ ದಿಢೀರಂತ ಆ ಮಗನಾದಂಥ ಯೇಸು ಸ್ವಾಮಿ ಕೆಲಸದ ಮಧ್ಯೆ ಕೈಗಳನ್ನು ಎತ್ತಿದಾಗ ಆ ನೆರಳನ್ನು ಅವಳು ನೋಡಿ ದಿಗ್ಭ್ರಾಂತಳಾಗ್ತಿದ್ದಾಳೆ. ಯಾಕಂದರೆ ಅವ ಮಗನ ಬಗ್ಗೆ ಒಂದು ಮಾತು ಹೇಳಲ್ಪಟ್ಟಿತ್ತು, ಈ ಮಗನು ಹುಟ್ಟಿದ್ದು ನಿನಗೆ ಅಲುಗು ನೆಟ್ಟಂತಾಗುತ್ತೆ. ಆ ಕೈಗಳು ಎತ್ತಿದಾಗ ಟೂಲ್ ಬಾಕ್ಸ್ ನೀವು ನೋಡ್ತಾ ಇರುವಂಥ ಆ ಒಂದು ಸುತ್ತಿಗೆ ಮೊಳೆಗಳ ಹತ್ತಿರ ಆ ಕೈಗಳು ಹೋಗಿದೆ. ಆಗಲೇ ಮೇರಿ ಏನನ್ನು ಯೋಚನೆ ಮಾಡಿರ್ತಾಳೆ, ಓ ಯೇಸು ಸ್ವಾಮಿ ಈ ರೀತಿ ಮರದಲ್ಲಿ ತೂಗು ಹಾಕಲ್ಪಡ್ತಾನೇನೋ. ಅದೊಂದು ಶಾಕ್ ಆಗಿರ್ಬೋದು. ಈ ಚಿತ್ರ ಶ್ಯಾಡೋ ಆಫ್ ಡೆತ್, ಮರಣದ ನೆರಳು ಅಂತ ಕರೀತಾರೆ. ಆದರೆ ಇದನ್ನು 3 ವರ್ಷ ಅವನು ತೆಗೆದುಕೊಂಡು ಬರೆದಂತಹ ಇತಿಹಾಸದ ಕಲ್ಪನೆ ಅಂತ ಹೇಳ್ತಾರೆ. ಆದರೆ ದೈವಶಾಸ್ತ್ರದ ಪ್ರಕಾರ, ಸತ್ಯವೇದದ ಪ್ರಕಾರ ಈ ಚಿತ್ರ ನಿಜವಾದಂತಹ ಸತ್ಯ. ಯೇಸು ಸ್ವಾಮಿ ಶಿಲುಬೆಗೆ ಹೋದನು ಅನ್ನುವಂಥದ್ದು ಒಂದು ಸಾಧಾರಣ ವಿಷಯವೇ ಅಲ್ಲ. ಇವತ್ತಿಂದ 3 ವಾರಗಳಲ್ಲಿ ನಾವು ಈಗ 40 ದಿನಗಳನ್ನು ಶ್ರಮೆಯ ದಿನಗಳು ಅಂತ ಕರಿತೀವಿ. ಅದರಲ್ಲಿ ನೀವು ನೋಡೋದಾದರೆ ಯೇಸು ಸ್ವಾಮಿಯ ಈ ದಿನಗಳು ಶಿಲುಬೆಗೆ ಹೋದಂಥ ದಿನಗಳು. ನೀವು ಲೂಕ 23 ಓದಂಥ ವಾಕ್ಯದಲ್ಲಿ 26ನೇ ವಾಕ್ಯ, ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ, ಯೇಸು ಸ್ವಾಮಿ ತೆಗೆದುಕೊಂಡು ಹೋಗಲ್ಪಟ್ನು. ಶಿಲುಬೆಯನ್ನು ಹೇಗೆ ಹೊತ್ಕೊಂಡು ಹೋದ್ನು ನಿಮ್ಗೆ ಅರ್ಥ ಆಗುವಾಗ ಹೇಳ್ತಾ ಇದ್ದೀನಿ. ಗುರುವಾರ ರಾತ್ರಿ 9 ಗಂಟೆಗೆ ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡಿದ್ರು. ಅವತ್ತು ಶುಕ್ರವಾರ ಬೆಳಗ್ಗೆ ಮುಂಜಾನೆವರೆಗೂ ಯೇಸು ಸ್ವಾಮಿಯನ್ನು ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅವತ್ತಿನ ಶಿಲುಬೆಯಲ್ಲಿ ನಡೆದಂಥ ಕಾರ್ಯ ಏನು? ಯೇಸು ಸ್ವಾಮಿ ಈ ಶಿಲುಬೆಯನ್ನು ಹೊತ್ಕೊಂಡು ಹೋಗುತ್ತಿರುವಾಗ ಅನ್ನುವಾಗ ಅದು ಸಾಧಾರಣವಾದಂಥ ವಿಷಯ ಅಲ್ಲ. 30 ವರ್ಷ ಯೇಸು ಸ್ವಾಮಿ ಪ್ಯಾಲೆಸ್ತೀನ್ನ ಬಿಸಿಲಿನಲ್ಲಿ ಆ ಮರಳುಗಾಡಿನ ಜಾಗಗಳಲ್ಲಿ ನಡೆದು ಆತನ ಕಾಲುಗಳು ಬಹಳಷ್ಟು ಬಲಹೀನವಾಗಿತ್ತು. ಯಾಕಂದರೆ ಅವತ್ತು ನಡೆದು ಯೇಸು ಸ್ವಾಮಿ ಸೇವೆ ಮಾಡಿದವನು. ಶರೀರದಲ್ಲಿ ಆತನಿಗೆ ಬಹಳ ಬಾಧೆ ಇದೆ. ಬಲಹೀನವಾಗಿ ನಡೆದಂಥ ಆ ಕಾಲುಗಳು ಮುಂದೊಂದು ದಿವಸ ಆತನು ಶಿಲುಬೆಗೆ ಹೋಗುವುದಕ್ಕೆ ಹಿಂದಿನ ರಾತ್ರಿ ಗೆತ್ಸೆಮನೆ ತೋಟದಲ್ಲಿ 22:44ನೇ ವಾಕ್ಯ ಹೇಳುತ್ತೆ ನೋಡ್ರಿ. ಲೂಕ 22:44, ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಆತನು ಏನು ಮಾಡಿದ್ನಂತೆ? ಪ್ರಾರ್ಥನೆ ಹೇಗೆ ಮಾಡ್ತಾ ಇದ್ದಾನಂತೆ? ಆತನ ಬೆವರು ಭೂಮಿಗೆ ಬೀಳುತ್ತಿರುವಂಥ ರಕ್ತದ ಹನಿಗಳೋಪಾದಿಯಲ್ಲಿತ್ತಂತೆ. ಮೆಡಿಕಲ್ ಡಾಕ್ಟರ್ಸ್ ಹೇಳ್ತಾರೆ ಹೆಮೋಟಿಯಾಡ್ರಿಯೋಸಿಸ್ ಅಂತ. ಹೆಮಟೋಡ್ರೋಸಿಸ್ ಆ ಪದಕ್ಕೆ ನಿಜವಾದಂಥ ಅರ್ಥ ಏನು? ಪ್ರಪಂಚದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಭಾಳ ರೇರ್ ಆಗಿ ಆತನ ಬೆವರು ಬರೋ ಜಾಗದಲ್ಲಿ ಸ್ಟ್ರೆಸ್, ಒತ್ತಡ ಎಷ್ಟು ಅಧಿಕವಾಗಿ ಬಿದ್ದಾಗ ಆ ಬೆವರು ಬರೋ ಜಾಗದಲ್ಲಿ ರಕ್ತ ಹರಿದು ಬಂತಂತೆ. ಯೇಸು ಸ್ವಾಮಿ ಯಾವ ಮಟ್ಟಕ್ಕೆ ಪ್ರಾರ್ಥನೆ ಮಾಡಿದ್ನು ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ನಮಗೂ ನಿಮಗೂ ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಅರಿವೇ ಇಲ್ಲ. ಆದರೆ ನಮಗಾಗಿ ಒಬ್ಬ ರಕ್ಷಕನು ಬೆವರ ಗ್ರಂಥಿಯಲ್ಲಿ ಬೆವರು ಬರಲಿಲ್ಲ. ಸ್ಟ್ರೆಸ್, ಒತ್ತಡ, BP, ಪ್ರೆಷರ್, ಪ್ರಪಂಚದ ಎಲ್ಲ ವ್ಯಕ್ತಿಗಳ ಪಾಪ ಆತನ ಮೇಲೆ ಬಿದ್ದಿದ್ರಿಂದ ಬೆವರ ಹನಿಗಳಲ್ಲಿ ರಕ್ತದ ಹನಿಗಳೋಪಾದಿಯಲ್ಲಿ ಬಿತ್ತು. ಶಿಲುಬೆಯನ್ನು ಯೇಸು ಸ್ವಾಮಿ ಅವತ್ತು ರಾತ್ರಿ ಹೊತ್ಕೊಂಡು ಹೋಗೋಕ್ಕೆ ಮುಂಚೆ ಆತನ ಬಾಡಿ ಕಂಡೀಷನ್ನ ನೀವು ಯೋಚನೆ ಮಾಡಬೇಕು. ಪ್ರಧಾನ ಯಾಜಕನ ಅಂಗಳದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನಿದ್ರೆ ಇಲ್ಲದೆ ಇರುವಂಥ ರಾತ್ರಿ 2.5 ಮೈಲು ಯೇಸು ಸ್ವಾಮಿ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೂಕ 23:16ನೇ ವಾಕ್ಯ ಹೇಳುತ್ತೆ, ಅವನನ್ನು ಕೊಲ್ಲಿಸು ಅಂತ ಹೇಳಿ ಅಲ್ಲಿ 19ನೇ ವಾಕ್ಯದಲ್ಲಿ ಕೆಳಗಡೆ ವಾಕ್ಯ ಹೇಳುತ್ತೆ,
ವಾಕ್ಯ ನೀವು ನೋಡ್ರಿ, ಅಲ್ಲಿ 16ನೇ ವಾಕ್ಯ, ಆದುದರಿಂದ ನಾನು ಇವನನ್ನು ಏನು ಮಾಡ್ತೇನೆ, ಹೊಡೆಸಿ ಬಿಟ್ಟು ಬಿಡ್ತೇನೆ ಅಂತ ಯಾಜಕ ಹೇಳಿ ಏನು ಮಾಡ್ದ, ಪಿಲಾತ ಯೇಸು ಸ್ವಾಮಿಗೆ ಚಡಿಯಿಂದ ಹೊಡೆಸಿದ್ನು. ಆ ಚಡಿ ಕೂಡ ಸಾಧಾರಣವಾದಂಥ ಚಡಿಯಲ್ಲ, ಕಬ್ಬಿಣ ಮತ್ತು ಶೀಪ್ ಬೋನ್ಗಳು, ಕುರಿ ಮೇಕೆಗಳ ಅದರ ಚರ್ಮದಲ್ಲಿ ಉಂಟಾಗುವಂತಹ ಆ ಮೂಳೆಗಳಿಂದ, ಸೀಸ ಕಬ್ಬಿಣದಿಂದ ಆವರಿಸಲ್ಪಟ್ಟಿರುವಂಥ ಒಂದು ಚೈನ್ ಥರ ಕಾಣಲ್ಪಡುವಂತಹ ಒಂದು ಹೊಡೆತದ ಚಡಿ ಅದು. ಅದನ್ನು ಪ್ರತಿ ಸಾರಿ ಯೇಸು ಸ್ವಾಮಿಗೆ ಹೊಡೆದಾಗ ಆತನ ಶರೀರದಿಂದ ಮಾಂಸ ಕಿತ್ತು ಬಂತು. ರಕ್ತ ಹರಿತಾ ಇರುವಂಥ ಶರೀರ, ರಾತ್ರಿಯೆಲ್ಲ ಆತನಿಗೆ ನಿದ್ರೆ ಇಲ್ಲ. ಬಹಳ ಸೀರಿಯಸ್ ಆಗಿ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಕ್ರಿಟಿಕಲ್ ಆಗಿ ಕರ್ಕೊಂಡೋದಾಗ ಎಮರ್ಜೆನ್ಸಿಗೆ ಕರ್ಕೊಂಡೋಗ್ತಿರೋ ಆ ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಹೋಗಿದ್ದಾನೆ. ಅವತ್ತು ರಾತ್ರಿ ಹೋದಂಥದ್ದು ಸಾಧಾರಣ ವಿಷಯ ಅಲ್ಲ. ಕೀರ್ತನೆ 22ನೇ ಅಧ್ಯಾಯದಲ್ಲಿ ಮೆಸ್ಸಿಯನ ಕೀರ್ತನೆ ಅಂತ ಆ ಕೀರ್ತನೆ ಹೇಳುತ್ತೆ. ಅದರಲ್ಲಿ ಪ್ರವಾದನಾತ್ಮಕವಾಗಿ ಹೇಳಿದಂಥ ಮಾತೇನೆಂದರೆ, ಆತನ ಎಲುಬುಗಳೆಲ್ಲ ಸಡಲಿ ಹೋಗಿದೆ, ಗುಂಡಿಗೆ ಮೇಣದಂತೆ ಕರಗಿ ಹೋಯ್ತಂತೆ. ಪಟ್ಟಣದ ಹೊರಗೆ ಒಬ್ಬ ಮನುಷ್ಯನನ್ನು, ಕ್ರಿಮಿನಲನ್ನು ತೂಗು ಹಾಕಲಿಕ್ಕೆ ಒಂದು ಮರನ ಅಲ್ಲಿ ಹಾಕಿರ್ತಾರೆ. ಯೇಸು ಸ್ವಾಮಿ ಆ ಊರಿನಲ್ಲಿ ನಡ್ಕೊಂಡು ಹೋಗುವಾಗ ಅನೇಕ ಸಾರಿ ನೋಡಿರ್ತಾರೆ, ಯಾಕೆ ಈ ಮರ ಇಲ್ಲಿದೆ, ಇಲ್ಲಿ ಕ್ರಿಮಿನಲ್ಗಳನ್ನು ತೂಗು ಹಾಕ್ತಾರೆ ಯೇಸು ಸ್ವಾಮಿ. ಒಂದು ದಿವಸ ಆ ನೀತಿವಂತನಾದಂಥ ಯೇಸು ಸ್ವಾಮಿಗೆ ಗೊತ್ತು ಇದೇ ಮರಗಳಲ್ಲಿ ಆತನನ್ನು ಏನು ಮಾಡ್ತಾರೆ, ತೂಗು ಹಾಕ್ತಾರೆ. ಹಾಗಿದ್ರೆ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ನು ಅನ್ನೋದು ಸಾಧಾರಣ ವಿಷಯ ಅಲ್ಲ. 300 ಪೌಂಡ್ ಅಂದರೆ 60ರಿಂದ 70 kg ಭಾರ ಇರುವಂಥ ಒಂದು ಮರವನ್ನು ಒಬ್ಬ ವ್ಯಕ್ತಿ ದೂರದಿಂದ ಹೊತ್ಕೊಂಡ್ಬರಬೇಕು. ಅದರ ಇನ್ನೊಂದು ಮರವನ್ನು ಒಂದು ಗುಡ್ಡದ ಮೇಲೆ ಹಾಕಿರ್ತಾರೆ. ಆ ಮರವನ್ನು ಎತ್ಕೊಂಡು ಬಂದು ಆ ಮರವನ್ನು ಈ ಮರಕ್ಕೆ ಹಾಕಿ ಆತನನ್ನು ಮೊಳೆಗೆ ಜಡಿದು ಕ್ರಿಮಿನಲ್ ಆಗಿ ಸಾಯಬೇಕು. ಹಾಗಿದ್ರೆ ಯೇಸು ಸ್ವಾಮಿ ಶಿಲುಬೆ ಸಾಧಾರಣವಾದಂಥ ಶಿಲುಬೆ ಅಲ್ಲ. ಇಲ್ಲಿ ಶಿಲುಬೆ ಹೊತ್ಕೊಂಡು ಹೋದ್ನು ಅಂದರೆ ಅಟ್ಸ್ ಎ ಹಾರಿಬಲ್, ಬಹಳ ಜಗತ್ತಿನಲ್ಲೇ ಭಯಂಕರವಾದಂಥ ಒಂದು ಮರಣ ಇದ್ದರೆ ಅದು ಶಿಲುಬೆಯ ಮರಣ. ಅದಕ್ಕೆ ಇಷ್ಟೆಲ್ಲ ನಾನು ನಿಮಗೆ ವಿವರಿಸಕ್ಕೆ ಕಾರಣ ಏನಂದರೆ, ಇಷ್ಟೆಲ್ಲ ಹಾದು ಹೋದಂಥ ಒಬ್ಬ ವ್ಯಕ್ತಿ ಭಾರವುಳ್ಳಂಥ 75 kg ಮರವನ್ನು ನಡ್ಕೊಂಡು ಹೋಗ್ಲಿಕ್ಕಾಗುತ್ತಾ, ಹೊತ್ಕೊಂಡು ಹೋಗ್ಲಿಕ್ಕಾಗುತ್ತಾ? ರಕ್ತ ಹರಿದಿದೆ, ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಆತನ ಶರೀರ ಬಡಕಲಾಗಿದೆ, ಗುಂಡಿಗೆ ಒಡೆದು ಹೋಗಿದೆ. ಅಂತಹ ವೇದನೆ ಮಧ್ಯದಲ್ಲಿ ಯೇಸು ಸ್ವಾಮಿ ಶಿಲುಬೆಯನ್ನು ಹಾದು ಹೋಗ್ತಾ ಇದ್ದ. ನಿಮಗೆ ಗೊತ್ತಿಲ್ಲ, ಆ ಶಿಲುಬೆ ಬಗ್ಗೆ ನೀವು ಧ್ಯಾನ ಮಾಡಿದ್ರೆ ಅದರಲ್ಲಿರುವಂತಹ ಆಳವಾದಂಥ ರಹಸ್ಯ. ಶಿಲುಬೆ ಸಾಧಾರಣವಾದಂಥ ವಿಷಯ ಅಲ್ಲ. ಈಗ ಅದನ್ನು ಹೊತ್ಕೊಂಡು ಹೋಗುವಾಗ ಇಷ್ಟು ಬಾಡಿಯಲ್ಲಿ ಆದಂಥ ಒಬ್ಬ ವ್ಯಕ್ತಿಗೆ ಭಾರ ಹೊರಕ್ಕಾಗ್ತಾ ಇಲ್ಲ. ಇಷ್ಟು ಭಾರಗಳು, ಇಷ್ಟು ಒತ್ತಡಗಳು. ರಾತ್ರಿ ನಿದ್ದೆ ಇಲ್ಲ ಅಂದರೆ ಬೆಳಗ್ಗೆ ಸರಿಯಾಗಿ ನೀವು ಮಾತಾಡಲ್ಲ. ಒಂದು ರಾತ್ರಿ ನಿಮ್ಮ ಜೀವಿತಗಳಲ್ಲಿ ಸ್ವಲ್ಪ ನಿಮಗೇನಾದರೂ ಬ್ಲೀಡಿಂಗ್ ಆಯ್ತು ಅಂದರೆ ಮಾರನೇ ದಿನ ಹೆಣ್ಣುಮಕ್ಕಳುಗಳೇ ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಶರೀರ ಇಷ್ಟು ಕುಗ್ಗೋಗುತ್ತೆ. ಆದರೆ ಇಲ್ಲೊಬ್ಬ ರಕ್ಷಕನಾದಂಥ ದೇವರು ರಕ್ತವೇ ಧಾರೆಯಾಗಿ ಹರಿದೋಗಿದೆ. ಅಂಥ ಶಿಲುಬೆನ ಹೊತ್ಕೊಂಡು ಆತನಿಗೆ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ಆ ವಾಕ್ಯ ಹೇಳ್ತಾ ಇದೆ, 26ನೇ ವಾಕ್ಯ, ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದಂಥ ಕುರೇನೆ ಪಟ್ಟಣದ ಸೀಮೋನನೆಂಬುವನನ್ನು ಹಿಡಿದು ಶಿಲುಬೆಯನ್ನು ಏನು ಮಾಡಿದ್ರಂತೆ, ಅವನ ಮೇಲೆ ಇಟ್ರಂತೆ. ಅವರಿಗೆ ಗೊತ್ತಾಯ್ತು ಈ ಭಾರನ ಯೇಸುಸ್ವಾಮಿಗೆ ಹೊರಕ್ಕಾಗಲ್ಲ, ಆದರೆ ಅಲ್ಲಿವರೆಗೂ ಡೆಸ್ಟಿನೇಷನ್ಗೆ ತಲುಪಬೇಕು. ಹೇಗೆ ಹೊತ್ಕೊಂಡು ಹೋಗೋಕ್ಕೆ? ರೋಡಲ್ಲಿ ಪಾಸ್ ಆಗಿ ಬರ್ತಾಯಿದ್ದ. ಈ ಪದ ಭಾಳ ಸುಲಭವಾಗಿ ಓದಿರ್ತೀವಿ, ಆದರೆ ನಿಮಗೆ ಗೊತ್ತಾ, ಈ ಕುರೇನೆ ಪಟ್ಟಣದ ಸೀಮೋನ ಅವನು ನಿಜವಾಗಲೂ ಆಫ್ರಿಕಾದ ಲಿಬಿಯಾದವನು. ಇವತ್ತಿನ ದೇಶದ ಪ್ರಕಾರ ಅವನು ಅವತ್ತಿನವನಲ್ಲ, ಅವತ್ತು ಆ ಊರಿನವನಲ್ಲ. ಅವನು ಲಿಬಿಯಾ ಅನ್ನುವಂಥ ಇವತ್ತಿನ ದೇಶ, ಆಫ್ರಿಕಾ ದೇಶದಲ್ಲಿ ಕುರೇನೆ ಅನ್ನುವಂಥ ಪಟ್ಟಣ ಸುಮಾರು 800 ಮೈಲು ದೂರದಲ್ಲಿದೆ. ಅಲ್ಲಿಂದ ಅವನು ಬೆಳಿಗ್ಗೆ ಒಂದು ವೇಳೆ 9 ಗಂಟೆಗೆ ಪ್ರಾರ್ಥನೆಗೆ ಬಂದಿರ್ಬೋದು. ಹಬ್ಬಗಳ ದಿನಗಳಲ್ಲಿ ಅವತ್ತು ಜನರುಗಳು ಬೇರೆ ಬೇರೆ ಊರುಗಳಿಂದ ಯೆರೂಸಲೇಮಿಗೆ ಬರ್ತಾಯಿದ್ರು. ಅವನು ಹೊಲದಿಂದ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅವನ್ನ ಬಿಟ್ಟು ಹಿಡಿದು ಅವನ ಮೇಲೆ ಏನು ಮಾಡ್ತಾ ಇದ್ದಾರೆ, ಈಗ ಮರವನ್ನು ಒರೆಸ್ತಿದ್ದಾರೆ. ನನಗೆ ಆ ಪದ ತುಂಬ ಹಿಡಿಸ್ತು. ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದ್ರು. ಆ ಪದ ನಿಮಗೆ ಗೊತ್ತಾಯ್ತಾ? ನನಗೆ ಆ ಪದ ಈ ವಾರ ಭಾಳ ಭಾಳ ಬಲಪಡಿಸ್ತು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಆದರೆ ಅವನು ಯಾರ ಹಿಂದೆ ಹೋಗ್ತಿದ್ದಾನೆ? ಜೋರಾಗಿ ಹೇಳ್ರಿ, ಯಾರ ಹಿಂದೆ? ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ.
ನನ್ನ ಪ್ರಕಾರ ಸತ್ಯವೇದದಲ್ಲಿ ಅತಿ ದೊಡ್ಡ ಭಾಗ್ಯವಂತ ಅವನು. ನಾನು ಯೋಚನೆ ಮಾಡ್ತಿದ್ದೆ, ಯೇಸು ಸ್ವಾಮಿ ಮುಂದೆ ಹೋಗುವಾಗ ಆತನ ಹಿಂದೆ ಹೋಗುವಂಥದ್ದು ಎಷ್ಟು ದೊಡ್ಡ ಭಾಗ್ಯ. ನಾನು ಯೋಚನೆ ಮಾಡ್ತಿದ್ದೆ, ಒಂದು ವೇಳೆ ನಾನು ಆ ಸ್ಥಳದಲ್ಲಿ ಇದ್ದಿದ್ರೆ, ಆದರೆ ಅದು ಅವನಿಗೆ ಅವಮಾನದ ಜಾಗ. ಯಾರೋ ಹೋಗ್ತಿರೋನ್ನ ಕರ್ಕೊಂಬಂದು ಭಾರ ಹೊರಿಸೋದು ಅವತ್ತಿನ ಕಾಲದಲ್ಲಿ ಅವಮಾನ. ಅದು ಕ್ರಿಮಿನಲ್ಗಳು ಹೊರಬೇಕಾಗಿರುವಂಥ ಮರ. ಎಲ್ಲೋ ಹಬ್ಬಕ್ಕೆ ಬರೋನ ಮೇಲೆ ಆ ಭಾರ ಹೊರಿಸಿದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಆದರೆ ನಿಮಗೆ ಗೊತ್ತಾ, ಅವನ ಹೋಗ್ತಾ ಯೇಸುಸ್ವಾಮಿ ಹಿಂದೆ ಹೋಗ್ತಿದ್ದಾನೆ. ಕುರೇನೆ ಪಟ್ಟಣದ ಸೀಮೋನ ಯೇಸು ಸ್ವಾಮಿ ಶಿಲುಬೆ ಹೊತ್ಕೊಂಡು ಹೋಗ್ತಿದ್ದಾನೆ. ಆದರೆ ಇನ್ನೊಬ್ಬ ಸೀಮೋನ ಅವನೆಲ್ಲಿ? ಅವನು ಯಾರು ಗೊತ್ತಾ ನಿಮಗೆ? ಯೇಸು ಸ್ವಾಮಿಯ ಸೀಮೋನ ಪೇತ್ರ. ಎಲ್ಲಿ? ಸಾಯೋವರೆಗೂ ನಿನ್ನ ಜೊತೆನೇ ಇರ್ತೀನಿ ಅಂದ. ಈಗ ದಾರಿಲೇ ಅದಕ್ಕೆ ಚರ್ಚಿಗೆ 2 ಗ್ರೂಪ್ ಬರುತ್ತೆ, ವರ್ಷಗಟ್ಟಲೆ ಬರುತ್ತೆ ಚರ್ಚಲ್ಲಿ. ಸಿಮೋನ್ ಪೇತ್ರ ಬೈಬಲ್ ಹಿಡ್ಕೊಳ್ಳುತ್ತೆ, ಓದುತ್ತೆ, ಪ್ರೇಯರ್ ಮಾಡುತ್ತೆ, ಎಲ್ಲ ಮೀಟಿಂಗಲ್ಲೂ ಇರುತ್ತೆ. ಶಿಲುಬೆ ಹೊರೋ ಟೈಮ್ ಬಂದಾಗ ಆ ಸಿಮೋನ ಕಾಣಲ್ಲ. ಕಷ್ಟ, ಬಾಧೆ, ತ್ಯಾಗ ಯಾವುದಾದ್ರೂ ಬಂತಂದರೆ ಆ ಸಿಮೋನ ಚರ್ಚಲ್ಲೇ ಇರಲ್ಲ. ಆದರೆ ಇನ್ನೊಬ್ಬ ಊರು ಬಿಟ್ಟು ಊರು ಬಂದವನು ಸಿಮೋನ, ಅವನು ಪಾಪ ಶಿಲುಬೆ ಹೊರೋ ಟೈಮಲ್ಲಿ ಬಂದ್ಬಿಡ್ತಾನೆ. ಇದು ಚರ್ಚ್ನಲ್ಲಿ ಬರುವಂಥ 2 ಗುಂಪು. ಆದರೆ ಈ ವ್ಯಕ್ತಿ ಸಿಮೋನ, ನನಗೆ ಆಶ್ಚರ್ಯ ಆಗುತ್ತೆ, ಒಂದು ವೇಳೆ ಅವತ್ತು ಹೊತ್ಕೊಂಡು ಹೋಗಿ ಅದನ್ನೆಲ್ಲ ಇಟ್ಬಿಟ್ಟು ಮನೆಗೆ ಹೋದಾದ್ಮೇಲೆ ಅವನ ಮನೇಲಿ ಏನು ಹೇಳಿರ್ಬೋದು? ಅವನ ಹೆಂಡತಿ ಹತ್ರ, ನಾನಿವತ್ತು ಹೋಗ್ತಾ ಇದ್ದೆ ಕಣೆ, ನನ್ನ ಮೇಲೆ ಒಬ್ಬರು ಭಾರ ಹೊರಿಸಿದ್ರು, ಆ ಮರ ಹೊತ್ಕೊಂಡು ಹೋಗ್ತಾ ಇದ್ರೆ ಆ ವ್ಯಕ್ತಿ ನಿಷ್ಕಳಂಕನ ಆಗಿರ್ಬೋದಪ್ಪ, ಪಾಪ ಆತನ ಕೈಯಲ್ಲಿ ಯಾಕೆ ಹೊರಿಸಿದ್ರೋ ಗೊತ್ತಿಲ್ಲ, ಅವ್ರನ್ನ ಮೊಳೆಗೊಡೆದು ಸಾಯಿಸಿದ್ರು. ಅವನೇನು ಹೇಳಿರ್ಬೋದು ಪೇತ್ರ, ಕುರೇನೆ ಪಟ್ಟಣದ ಸಿಮೋನ. ಆದರೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಸಿಮೋನ ಅದುವರೆಗೂ ಧಾರ್ಮಿಕ ಭಕ್ತಿಯಾಗಿ ಬೆಳೆದವನು, ಚರ್ಚ್ಗಳಲ್ಲಿ ಹುಟ್ಟಿ ಬೆಳೆದವನೇ, ವಾಕ್ಯಗಳನ್ನು ಕೇಳಿ ಬೆಳೆದವನೇ. ಅವರ ಅಪ್ಪ ಅಮ್ಮ ಪ್ರಾರ್ಥನೆಗಳನ್ನು ಒಂದು ವೇಳೆ ಮಾಡಿರೋದ್ರಿಂದ ಧಾರ್ಮಿಕವಾಗಿ ಎಲ್ಲ ವಿಷಯಗಳು ಅವನಿಗೆ ಗೊತ್ತು. ಇವತ್ತಿನ ಮಕ್ಕಳುಗಳ ಥರ ನೀವೆಲ್ಲ ಮಕ್ಕಳುಗಳು ಬೆಳೀತಿದ್ದೀರಾ, ಚರ್ಚ್ಗಳಲ್ಲಿ ಹಾಡುಗಳು ಕೇಳ್ತಿದ್ದೀರಾ, ವಾಕ್ಯಗಳನ್ನ ಕಲಿತಿದ್ದೀರಾ. ಆದರೆ ನೀವು ಇದನ್ನು ಮಾಡಿದ್ರಿಂದ ನೀವು ಯೇಸು ಸ್ವಾಮಿಯೊಂದಿಗೆ ಸಂಬಂಧ ಇದೆ ಅಂತ ಹೇಳಲಿಕ್ಕಾಗಲ್ಲ. ಅದು ಬರೀ ಧಾರ್ಮಿಕವಾದಂಥ ಸಂಗತಿಗಳು. ಆದರೆ ಆ ಸಿಮೋನ ಅವತ್ತು ನಿಜವಾದಂಥ ರಕ್ಷಕನೊಂದಿಗೆ ಅವತ್ತು ಅವನಿಗೊಂದು ಅನುಭವ ಆಯಿತು. ಯೇಸು ಸ್ವಾಮಿಯ ಶಿಲುಬೆಯನ್ನು ಅವನು ಹೊತ್ಕೊಂಡಿದ್ದ ತಕ್ಷಣ ನನಗನ್ನಿಸುತ್ತೆ, ಅವಮಾನದಲ್ಲಿ ಆ ಅನುಭವವನ್ನು ಅವನು ಹೊತ್ಕೊಂಡು ಬಂದಿದ್ರು ಕೂಡ ಅವನು ರಕ್ಷಕನ ಕಡೆಗೆ ಅವನನ್ನು ನಡೆಸ್ತು. ಇವತ್ತು ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಒಂದನ್ನು ಕೇಳ್ತಾ ಇದ್ದೀನಿ. ಚರ್ಚಿಗೆ ನೀವು ಬರೋದ್ರಿಂದ, ಧಾರ್ಮಿಕ ಸಂಗತಿಗಳನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ರಕ್ಷಣೆ ಹೊಂದಿದ್ದೇವೆ ಅಂದರೆ ನಮ್ಮಂಥ ಮೋಸಗಾರರು ಯಾರೂ ಇಲ್ಲ, ನಮ್ಮಂಥ ವಂಚನೆಗೊಳಗಾದವರು ಯಾರೂ ಇಲ್ಲ. ಆದರೆ ಯಾವಾಗ ರಕ್ಷಕನೊಂದಿಗೆ ಒಂದು ಸಂಬಂಧ ಉಂಟಾಗುತ್ತೋ, ನಿಮಗೆ ಗೊತ್ತಾ, ಕುರೇನೆ ಪಟ್ಟಣದ ಸಿಮೋನ ಯಾವತ್ತು ಯೇಸು ಸ್ವಾಮಿಯನ್ನು ಮೀಟ್ ಮಾಡಿ ಆ ಮರವನ್ನು ಹೊತ್ಕೊಂಡು ಹೋದ್ನೋ, ಅದಕ್ಕೆ ಅವನ ಬಗ್ಗೆ ನಾನು ಹೀಗೆ ಹೇಳ್ತೀನಿ. ಮೊದಲನೇ ಅಂಶ, ಮರವನ್ನು ಅಪ್ಪಿಕೊಂಡವನ ಭಾಗ್ಯ. ಮರ ಅವನಿಗೆ ಹೊತ್ಕೊಂಡು ಹೋಗ್ಬೇಕು ಅಂತ ಆಸೆ ಇರಲಿಲ್ಲ, ಆದರೆ ಮರವನ್ನು ಅಪ್ಪಿಕೊಳ್ಳೋವನಿಗೆ ಒಂದು ಭಾಗ್ಯ ಇದೆ. ಅದೇನು ಭಾಗ್ಯ? ನಿಮಗೆ ಕಾಣದೇ ಇರುವಂಥ ಒಂದು ವಾಕ್ಯ ನಾನು ನಿಮಗೆ ತೋರಿಸ್ಬೇಕು. ಮಾರ್ಕ 15ನೇ ಅಧ್ಯಾಯ 21ನೇ ವಾಕ್ಯ. ಈ ಕುರೇನೆ ಪಟ್ಟಣದ ಸೀಮೋನ ಯಾರು ಗೊತ್ತಾ? ಮಾರ್ಕ 15:21. ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟು ಹಿಡಿದರು. ಅವನು ಯಾರೆಂದರೆ ಅಲೆಕ್ಸಾಂದ್ರ, ರೂಫಾ ಎಂಬುವರ ತಂದೆಯಾದ ಕುರೇನೆ ಪಟ್ಟಣದ ಸೀಮೋನನು. ಹಾಗಿದ್ರೆ ಸೀಮೋನ ನಿಮ್ಮ ಮಕ್ಕಳ ಹೆಸರೇನು ಹೇಳ್ರಿ? ಒಬ್ಬನ ಹೆಸರೇನು ಅಲೆಕ್ಸಾಂದ್ರ, ಇನ್ನೊಬ್ಬನ ಹೆಸರೇನು ರೂಫಾ. ಅವನು ನಿರ್ಗತಿಕನಾದಂಥ ಅಪ್ಪ ಅಲ್ಲ, ಅವನಿಗೆ 2 ಮಕ್ಕಳಿದ್ರು. ಆ ಮಕ್ಕಳು ಯಾರಂದರೆ ಒಬ್ಬ ಅಲೆಕ್ಸಾಂಡರ್, ಇನ್ನೊಬ್ಬ ರೂಫಾ. ಮರವನ್ನು ಹೊತ್ಕೊಂಡು ಹೋಗೋದು ಸಾಧಾರಣ ವಿಷಯ ಅಲ್ಲ. ಅದನ್ನು ಹೊತ್ಕೊಂಡು ಹೋದರೆ ಅವನ ಜೀವಿತದಲ್ಲಿ ಖಂಡಿತವಾಗಿ ಆಶೀರ್ವಾದ ಇರುತ್ತೆ. ಶಿಲುಬೆಯನ್ನು, ಮರವನ್ನು ಹೊತ್ಕೊಂಡು ಅಪ್ಪಿಕೊಳ್ಳುವವನು ಯಾವಾಗಲೂ ಭಾಗ್ಯವಂತನೇ. ನಿಮಗೆ ಗೊತ್ತಾ ಅವರ ಚರಿತ್ರೆ ಏನು ಹೇಳುತ್ತೆ ಅಂತ? ಯಾವ ಕೀಳ್ ಜಾತಿಯವನು, ಕರಿ ಮನುಷ್ಯ, ನೋಡಲಿಕ್ಕೆ ಹೊಲಸಾದಂಥ ಪಟ್ಟಣದಿಂದ ಬಂದಂಥ ಕುರೇನೆ ಪಟ್ಟಣದ ಸೀಮೋನ, ಅವನ ಚರಿತ್ರೆ ಹೇಗೆ ಮುಗಿಯುತ್ತೆ ಗೊತ್ತಾ? ಅವನ 2 ಮಕ್ಕಳು ಅಲೆಕ್ಸಾಂಡರ್ ಮತ್ತು ರೂಫಾ ಮುಂದಿನ ದಿನಗಳಲ್ಲಿ ಸಭೆಗೆ, ಇಡೀ ಆ ಒಂದು ಪಟ್ಟಣಕ್ಕೆ ಅತಿ ದೊಡ್ಡ ವ್ಯಕ್ತಿಗಳಾಗಿ ಬದಲಾಗ್ಬಿಟ್ರಂತೆ. ಇದು ಹೇಳಿದ್ರು ನಿಮಗೆ ಖುಷಿ ಇಲ್ಲ ಅಂದರೆ
ನಿಮ್ಗೆ ಏನು ಅಂತ ನನಗೆ ಅರ್ಥ ಆಗಲ್ಲ ಒಂದೊಂದು ಸರಿ. ಯಾರಾದರೂ ಅಲ್ಲಿ ಕುತ್ಕೊಂಡು ಟಿ ವಿಲಿ ಯೂಟ್ಯೂಬಲ್ಲಿ ಹೇಳ್ತಿರ್ತಾರೆ ಆಮೇನ್ ಅಂತ. ಆ ನಿರೀಕ್ಷೆಯಿಂದ ಮಾತಾಡ್ತಿದ್ದೀನಿ ನಾನು. ಈ ರಹಸ್ಯಗಳು ನನಗೆ ಅರ್ಥ ಆದಾಗ ನಾನು ಭಾಳ ಖುಷಿಪಟ್ಟೆ. ಓ ದೇವರೇ, ಶಿಲುಬೆಯನ್ನು ಹೊರೋರ ಜೀವಿತಗಳಲ್ಲಿ ಇಷ್ಟು ದೊಡ್ಡ ಆಶೀರ್ವಾದ ಇದೆಯಾ? ನಾವು ನೀವು ಪ್ರತಿ ವಾರ ಬೈಬಲ್ ಓದ್ಕೊಂಡು ಬರಲಿಕ್ಕೋ ಅಥವಾ ಪ್ರಾರ್ಥನೆ ಮಾಡಲಿಕ್ಕೋ, ವಿಶ್ವಾಸಿಗಳು ಯಾರ ಹತ್ರ ಆದರೂ ಸುವಾರ್ತೆ ಹೇಳಲಿಕ್ಕೋ ನಾವು ಅವಮಾನ ಪಡುವಂಥ ಕಾಲಗಳಲ್ಲಿ ಇವತ್ತಿದ್ದೀವಿ. ಆದರೆ ಅವತ್ತು ಅವಮಾನ ಪಡದೆ ಶಿಲುಬೆಯನ್ನು ಹೊತ್ಕೊಂಡವನ ಸಂತತಿ ಆಶೀರ್ವಾದ ಹೊಂತು. ನೀವು ನೋಡೋದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ಚರಿತ್ರೆ ಹೇಳುತ್ತೆ. ಒಂದು ವೇಳೆ ಇದೇ ರೂಫಾ ಅಪೋಸ್ತಲನಾದಂಥ ಪೌಲನು ಹೇಳಿದಂಥ ರೂಫಾ ಅಂತ ಹೇಳ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಾಕ್ಯ. ಅಲ್ಲಿ ವಾಕ್ಯ ಏನು ಹೇಳುತ್ತೆ? 16:13 ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ, ರೋಮ 16:13 ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ ನನಗೆ ತಾಯಿ ಅಂತಿರುವ ಅವನ ತಾಯಿಗೂ ಏನಂತೆ? ವಂದನೆಗಳು. ಹಲ್ಲೆಲೂಯ. ಕರ್ತನ ಭಕ್ತರಲ್ಲಿ ಅವನ ಮಗ ಏನಾದಂತೆ? ಪ್ರಸಿದ್ಧನಾದಂತೆ. ಎಷ್ಟು ಜನರಿಗೆ ನಿಮ್ಗೆ ಆಸೆ ನಿಮ್ಮ ಮಕ್ಕಳುಗಳು ದೇವರ ಕಾರ್ಯದಲ್ಲಿ ಪ್ರಸಿದ್ಧರಾಗಬೇಕು ಅಂತ? ಆಮೇಲೆ 1.5 2.5 ಯಾಕೆ ಹೇಳ್ತಿದ್ದೀನಿ? ಅದೊಂದು ದೊಡ್ಡ ಆಶೀರ್ವಾದ. ಅದು ಆ ಜಗತ್ತಿನಲ್ಲೇ ಸಿಗದೇ ಇರುವಂಥ ಆಶೀರ್ವಾದ. ಆ ಆಶೀರ್ವಾದವನ್ನು ಆವತ್ತು ಕುರೇನೆ ಪಟ್ಟಣದ ಸೀಮೋನ ಶಿಲುಬೆ ಹೊತ್ಕೊಂಡು ಹೋಗುವಾಗ ಅವನಿಗೆ ಗೊತ್ತೇ ಇಲ್ಲ ಅವನ ಸಂತತಿ ಒಂದು ದಿವಸ ಈ ರೀತಿ ಆಶೀರ್ವದಿಸಲ್ಪಡುತ್ತೆ ಅಂತ. ನನಗೀಗಲೂ ನೆನಪಿದೆ, ನನ್ನ ಆತ್ಮೀಕ ತಾಯಿ ಆಗಿರುವಂಥ ಲೀಮಾ ಪ್ರಾರಂಭದ ದಿನದಲ್ಲಿ ನಾನು ಯೇಸು ಸ್ವಾಮಿನ ನಂಬಿ ನಾವು ಆ ಹಿಂದೂ ನಾಯರ್ ಕುಟುಂಬದಿಂದ ಬಂದಾಗ ಭಾನುವಾರಗಳು ಒಂದೊಂದು ಸರಿ ನಾನು ಆರಾಧನೆಗೆ ಜಾಸ್ತಿ ಹಾಡುಗಳೆಲ್ಲ ಹಾಡಕ್ಕೆ ಹೋಗ್ತಿದ್ದೆ. ಕೆಲವು ಸಾರಿ ನನಗೆ ಭಾನುವಾರದ ಆರಾಧನೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆದರೆ ಒಂದು ದಿವಸ ನನ್ನನ್ನು ಕರೆದು ಏಷಾಯ 56ನೇ ಅಧ್ಯಾಯ ತಿರುಗಿಸ್ರಿ. ಏಷಾಯ 56 ಭಾಳ ಫಿಲಮ್ ನೋಡಲಿ ಹುಚ್ಚನಾಗಿ ಬರೀ ಪಿಕ್ಚರ್ಗಳ ಕನಸಿನಲ್ಲಿ ಮುಳುಗಿದವನು ನಾನು. ಆದರೆ ನನಗೆ ಅವತ್ತೊಂದು ದಿವಸ ಅವರು ಆ ವಾಕ್ಯವನ್ನು ತೋರಿಸಿದ್ರು. ಏಷಾಯ 56ನೇ ಅಧ್ಯಾಯದಲ್ಲಿ, ಯೆಹೋವನನ್ನು ಅವಲಂಬಿಸಿದ ವಿದೇಶಿಯನು ಯೆಹೋವನು ತನ್ನ ಜನರಿಂದ ನನ್ನನ್ನು ಖಂಡಿತವಾಗಿ ಅಗಲಿಸುವನು ಎಂದು ಮಾತಾಡದೇ ಇರಲಿ. ಮತ್ತು ನಪುಂಸಕನು, ಏಷಾಯ 56:3, ಅಯ್ಯೋ ನಾನು ಗೊಡ್ಡು ಮರ ಎಂದು ಏನು ಮಾಡಬಾರ್ದಂತೆ? ಅಂದುಕೊಳ್ಳದೇ ಇರಲಿ. 4ನೇ ವಾಕ್ಯ ಹೇಳುತ್ತೆ, ಯೆಹೋವನು ಹೀಗನ್ನುತ್ತಾನೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚಿಕೆಯಾದದನ್ನು ಕೈಗೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವಂಥ ನಪುಂಸಕರಿಗೆ. ನಿಮಗೆ ಗೊತ್ತಾ ಯಾರು ಇಲ್ಲಿ ಹೇಳಿದಂಥ ನಪುಂಸಕರು? ಹಳೆಯ ಒಡಂಬಡಿಕೆಯ ಪ್ರಕಾರ ಯೇಸು ದೇವರನ್ನು ಯಹೂದ್ಯರನ್ನು ಬಿಟ್ಟು ಯಾರೆಲ್ಲ ಯೆಹೋವ ದೇವರನ್ನು ನಂಬ್ತಾರೋ ಅವರೆಲ್ಲ ನಪುಂಸಕರು. ಇವತ್ತು ಹೇಗೆ ಯೇಸು ಸ್ವಾಮಿಯನ್ನು ನಂಬಿ ಬೆಳೆದಂಥ ಕ್ರಿಶ್ಚಿಯನ್ಗಳಿಗಿಂತ ಹೊಸದಾಗಿ ಯೇಸು ಸ್ವಾಮಿಯನ್ನು ನಂಬಿ ಬರುವಂಥ ಅನ್ಯ ಜನರುಗಳು ನೀವುಗಳೆಲ್ಲ ನಪುಂಸಕರು. ನಮಗೆ ನಿಜವಾಗಲೂ ಯಾರು ದೇವರು ಅಂತ ಗೊತ್ತಿಲ್ಲ. ಆದರೆ ಅವತ್ತು ಲೀಮಾ ಆಂಟಿ ನನಗೆ ಹೇಳಿದರು, ನಿನ್ನ ಲೈಫ್ನಲ್ಲಿ ಭಾನುವಾರದ ದಿನವನ್ನು ದೇವರ ದಿನ ಅಂತ ನೀನು ಆಚರಿಸಿ. ಅವರು ಹೇಳಿದರು ನನಗೆ, ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ 5ನೇ ವಾಕ್ಯ ಹೇಳುತ್ತೆ, ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥಕವಾಗಿ ಏನಿಡ್ತೇನೆ? ಶಿಲೆಯನ್ನು ಇಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ನನಗೀಗಲೂ ನೆನಪಿದೆ, ಅವಳು ಆ ಜಗಲಿ ಮೇಲೆ ಕುಳಿತುಕೊಂಡು ಆ ವಾಕ್ಯ ತೋರಿಸಿದ್ದು ದಿನ ನಾನು ಮರೀಲಿಕ್ಕಾಗಲ್ಲ. ಅವಳು ಮಾತಾಡಿದಂಥ ಮಾತುಗಳು ನನ್ನ ಲೈಫ್ನಲ್ಲಿ ಮರೀಲಿಕ್ಕಾಗಲ್ಲ. ಅವತ್ತು ಈ ವಾಕ್ಯಗಳನ್ನು ನಾನು ಯೋಚನೆ ಮಾಡಿದೆ. ಆ ಪದಗಳು ಹೇಳ್ತಾ ಇದೆ, ಅಳಿಯದ ಶಾಶ್ವತ ನಾಮವನ್ನು ಏನು ಮಾಡ್ತೇನೆ? ಅನುಗ್ರಹಿಸುವೆನು. ನನ್ನನ್ನು ಅವಲಂಬಿಸಿ ಸಬ್ಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಅವನು ಆಚರಿಸಿದ್ರೆ, 7ನೇ ವಾಕ್ಯ ಹೇಳುತ್ತೆ, ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಅವನನ್ನು ಉಲ್ಲಾಸಗೊಳಿಸ್ತೇನೆ. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು ಯಜ್ಞಗಳು ನನಗೇನಾಗುತ್ತಂತೆ? ಮೆಚ್ಚಿಗೆ ಆಗುತ್ತೆ. ನೋಡಿದ್ರೆ ನಿಮ್ಗೆ ಆ ವಾಕ್ಯದಲ್ಲಿರುವಂಥ ಆಶೀರ್ವಾದ. ಅವತ್ತು ಆ ತಾಯಿ ನನಗೆ ಹೇಳಿಕೊಟ್ರು, ಅವತ್ತಿನಿಂದ ಇವತ್ತುವರೆಗೂ ಭಾನುವಾರದಲ್ಲಿ ಮಾತ್ರ ನಾನು ಯಾವುದೇ ಕಾರ್ಯಗಳಿಗಿಂತಲೂ, ಅವತ್ತು ಸಣ್ಣ ಹುಡುಗನಾಗಿಂದಲೂ ತಾಳ್ಮೆಯಿಂದ ಹೇಳ್ತೀನಿ, ದೇವರ ಆಲಯದಲ್ಲಿ ಮಾತ್ರನೇ ನಾನು ಭಾನುವಾರ ಕಾಣಲ್ಪಡ್ತೀನಿ. ಅದು ಒಂದು ವೇಳೆ ನನ್ನ ತಂದೆ ತಾಯಿಗೆ ಇತ್ತೀಚೆಗೆ ಕೂಡ ಹೇಳಿದೆ, ನಮ್ಮ ಮಗಳ ಮದುವೆಗೂ ನಾನು ಹೋಗಲ್ಲ ಭಾನುವಾರ ಇಟ್ಟರೆ. ಯಾಕೆ ಹೋಗಲ್ಲ? ಬೆಳಿಗ್ಗೆ ಒಂದೇ ಒಂದು ಕಾರಣ, ಸಬ್ಬತ್ ದಿನವನ್ನು ನಾನು ಆಚರಿಸಿದ್ರೆ ಅದರ ಆಶೀರ್ವಾದ ನನಗಿದ್ದೇ ಇದೆ. ಅಲ್ಲಿ ನನ್ನ ದೇವರು ಯಾರು ಅನ್ನೋದನ್ನು, ಅದಕ್ಕೆ ನಾನು ಕಳೆದ ವಾರದಲ್ಲಿ ಕೂಡ ನನ್ನ ತಾಯಿಯ ಬಗ್ಗೆ ಕ್ಷಮೆ ನಿಮಗೆ ಯಾಕೆ ಕೇಳಿದೆ ಗೊತ್ತಾ?
ಕಡೆಯದಾಗಿ ಬರುವಾಗ ಅವಳು ಫೋನ್ ಎತ್ತು ಹೋಗ್ಬಾರ್ದಾಗಿತ್ತು ನನ್ನ ತಾಯಿ. ಯಾಕೆ ಹೇಳ್ತೀನಿ ಅಂದರೆ, ತನ್ನ ಮಗಳಿಗೆ ಅವಳು ಹೇಳ್ಕೊಡ್ಬೇಕು, ನಾನು ಈ ಆರಾಧನೆಯ ಪ್ರಾರ್ಥನೆಯನ್ನು ಮುಗಿಸಿದ ಮೇಲೇ ನಾನು ಬರೋದು. ನಿಮ್ಗೆ ಅರ್ಥ ಆಗ್ತಿದೆಯಾ? ನಾನು ಆಕೆಯನ್ನು ಗೌರವಿಸ್ತೀನಿ, ನನಗಂತಲೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾಳೆ ನನ್ನ ತಾಯಿ. ನಾನು ಅದಕ್ಕೆ ಪ್ರೀತಿ ಉಂಟು, ನನಗೆ ಆಸೆ ಉಂಟು. ಆದರೆ ನನಗೊಂದು ಆಸಕ್ತಿ, ನನ್ನ ಮೇಲೆ, ನನ್ನ ಮಕ್ಕಳುಗಳ ಮೇಲೆ ಒಂದು ಭಾಳವಾದಂಥ ಒಂದು ಪ್ರೀತಿ ಹೊಂದಿದೆ. ನನ್ನ ದೇವರನ್ನು ನಾನು ಭಾನುವಾರ ಸನ್ಮಾನಿಸುವಂಥ ಸಂತತಿ ಆಗಬೇಕು. ನಾನು ಸನ್ಮಾನಿಸಿದ್ದಕ್ಕೆ ಇವತ್ತು ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ. ನಾಳೆ ನಾನು ಪ್ರಸಂಗ ಮಾಡ್ತಾ ಇರೋದು ಶ್ರೀಮಂತರುಗಳ CSI ಚರ್ಚ್. ಹುಟ್ಟಿದಾಗಿಂದ ಕ್ರೈಸ್ತರುಗಳು, ಆದರೆ ಅವ್ರಿಗೆ ಎದೆ ಸೀಳಿ ಸತ್ಯ ಹೇಳಲಿಕ್ಕೆ ನಾಳೆ ನನ್ನ ಕರೀತಿದ್ದಾರೆ. ಹುಟ್ಟಿದಾಗಿಂದ ಕ್ರೈಸ್ತ ಅಲ್ಲ ನಾನು. ಈ ವಾಕ್ಯ ನನ್ನ ಲೈಫ್ನಲ್ಲಿ ನೆರವೇರಿದೆ. ಹೆಸರನ್ನು ದೇವರು ನನಗೆ ಕೊಟ್ಟಿದ್ದಾನೆ. ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಸತ್ತ ಮೇಲೂ ನನ್ನ ಸಂದೇಶಗಳು ಜನರ ಹತ್ರ ಮಾತಾಡುತ್ತೆ. ನಾನು ಸತ್ತ ಮೇಲೂ ನನ್ನ ಸಂತತಿಯನ್ನು ದೇವರು ಆಶೀರ್ವದಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಾನು ಬದುಕಿರುವವರೆಗೂ, ಈ ಸತ್ಯವನ್ನು ನಾನು ಕೈಗೊಂಡು ನಡೆಯುವವರೆಗೂ, ಯಜ್ಞ ವೇದಿಯಲ್ಲಿ ಸರ್ವಾಂಗವನ್ನು ಭಾನುವಾರ ಅರ್ಪಿಸುವಂತಹ ಯಾಜಕರಾಗಿ ನಿನ್ನ ಮಕ್ಕಳುಗಳಾಗಬೇಕಾ? ಗೊಡ್ಡು ಮರವಾಗಿರುವಂಥ ನಿನ್ನ ಜೀವಿತ ಅಲೆಕ್ಸಾಂದ್ರ ರೂಫರ್ಗಳ ಹಾಗೆ ನಿನ್ನ ಮಕ್ಕಳುಗಳು ಉದ್ಧಾರ ಆಗಬೇಕಂದ್ರೆ ಬರೆದು ಕೊಡ್ತೀನಿ. ಇದನ್ನು ನೀನು ಮಾತ್ರ ಸನ್ಮಾನಿಸು. ಶಿಲುಬೆಯನ್ನು ಅಪ್ಕೋ. ಯಾವುದೇ ಕೋಟಿ ಕೊಟ್ಟರು ಈ ದಿನ ನನ್ನ ದೇವರ ದಿನ. ಇವತ್ತು ನಿಮಗೆ ಗೊತ್ತಿಲ್ಲ, KFC ಆಗಿರ್ಬೋದು, ಕೋಲ್ಗೇಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು ನೀವು ಏನೇನು ಹೇಳ್ತಿದ್ದೀರೋ, ಅವತ್ತು ಎರಿಕ್ ಲಿಡೆಲ್ ಅನ್ನುವಂಥ ವ್ಯಕ್ತಿ ಅವನು ಭಾನುವಾರ ಓಡೋದನ್ನ ಇಟ್ಟರು. 100 ಮೀಟರ್ಸ್ನ ಅವನು ಓಡಲೇ ಇಲ್ಲ ಪ್ಯಾರಿಸ್ ಒಲಿಂಪಿಕ್ನಲ್ಲಿ. ಭಾನುವಾರ ಮಾತ್ರ ನಾನು ಓಡಲ್ಲ ಅಂದ. ನ್ಯೂಸ್ ಬಂತು ಎಲ್ಲ ಕಡೆಯಲ್ಲೂ, ಭಾನುವಾರ ಓಡ್ತಾ ಇಲ್ವಂತೆ ಎರಿಕ್ ಲಿಡೆಲ್. ಯಾಕೆ? ನೋ, ಈ ಆನರ್ಸ್ ಗಾಡ್, ದೇವರನ್ನ ಮಹಿಮೆ ಪಡಿಸ್ತಾನಂತೆ. ಎಲ್ಲ ಕಡೆ ಕಿಂಡಲ್ ಮಾಡಿದ್ರು, TV ಚಾನಲ್ಗಳು ಹೇಳ್ತು. ಆದರೆ ಎರಿಕ್ ಲಿಡೆಲ್ ಅವನಿಗೋಸ್ಕರ 500 ಮೀಟರ್ಸ್ ರನ್ನಿಂಗ್ ರೇಸ್ನ ಸೋಮವಾರ ಇಟ್ಟರು. ಓದ್ ನೋಡ್ರಿ ಅವನ ಬಗ್ಗೆ ಚರಿತ್ರೆ. ಅವನು ಓಡಲಿಕ್ಕೆ ಟ್ರ್ಯಾಕ್ ಮೇಲೆ ನಿಂತಿದ್ದಾಗ, ಹಳೆ ಚರ್ಚ್ನಲ್ಲಿದ್ದಾಗ ನಾನು ನಿಮ್ಗೆ ಹೇಳಿದ್ದೆ, ಮರ್ತೋಗಿರ್ತೀರ, ಅದಕ್ಕೆ ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ. 500 ಮೀಟರ್ಸ್ ಟ್ರ್ಯಾಕ್ನಲ್ಲಿ ನಿಂತಿರುವಾಗ ಒಬ್ಬ ಅಮೇರಿಕನ್ ಫ್ರೆಂಡ್ ಒಬ್ಬ ಬರ್ತಾನೆ. ಬಂದು ಅವನ ಕೈಯಲ್ಲಿ ಒಂದು ಪೇಪರ್ ಕೊಟ್ಟು ಓಡಬಿಟ್ಟ. ಎರಿಕ್ ಲಿಡೆಲ್ ಪೇಪರ್ ತೆಗೆದು ನೋಡ್ತಾನೆ, ಏನಿದು? ಹಿ ಹೂ ಆನರ್ಸ್ ಮೀ ಐ ವಿಲ್ ಆನರ್. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ಆ ಪದವನ್ನು ಇಟ್ಕೊಂಡು ಅವನು ಭಾನುವಾರ ಆರಾಧನೆಗೆ ಹೋದವನು. ನಿಮಗೆ ಗೊತ್ತಾ, ಪ್ಯಾರಿಸ್ನಲ್ಲಿ ಭಾನುವಾರದ ಬೆಳಗ್ಗೆ ಅವನು ಪ್ರಸಂಗ ಮಾಡಿದ ವಾಕ್ಯ ಯಾವುದು ಗೊತ್ತಾ? ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು, ಓಡಿ ದಣಿಯರು, ನಡೆದು ಬಳಲರು. ಭಾನುವಾರ ಪ್ರಸಂಗ ಮಾಡ್ದ. 500 ಮೀಟರ್ಸ್ನ ಸೋಮವಾರ ಓಡ್ತಾನೆ. ಜಗತ್ತಿನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಫಸ್ಟ್ ರನ್ನರ್, ಫಾಸ್ಟೆಸ್ಟ್ ರನ್ನರ್ ಎರಿಕ್ ಲಿಡೆಲ್. ಸ್ಕಾಟ್ಲೆಂಡ್ ಅವನನ್ನು ದೇಶದ ಕ್ರೀಡಾಪಟುವಾಗಿ ಅವನನ್ನು ಗೌರವಿಸ್ತು. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯ ಮಾತ್ರ ಸುಳ್ಳಾಗೋದೇ ಇಲ್ಲ. ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುವನು. ಅದಕ್ಕೆ ನಿನ್ನ ಮಕ್ಕಳು, ನೀನು ಬೈಬಲ್ ಓದೋದನ್ನ ಮನೆಯಲ್ಲಿ ನೋಡಬೇಕು. ನಿನ್ನ ಮಕ್ಕಳು ಭಾನುವಾರ ಆರಾಧನೆಗೆ ಟೈಮಿಗೆ ಬರೋದನ್ನ ನೋಡಬೇಕು. ಯಾಕೆ ಇವುಗಳನ್ನು ಮತ್ತೆ 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 ಒತ್ತಾಯದಿಂದ ಹೇಳ್ತಿದ್ದೀನಿ ಅಂದರೆ, ನನ್ನ ಖುಷಿಗಲ್ಲ, ಮುಂದೊಂದು ದಿನ ನಿನ್ನ ಸಂತತಿ ಆಶೀರ್ವದಿಸಲ್ಪಡೋದನ್ನು ನೀನು ನೋಡಬೇಕು. ಅವತ್ತು ನಿನಗೆ ಗೊತ್ತಾಯ್ತಾ? ಅದಕ್ಕೆ ಇವತ್ತು ಎರಿಕ್ ಲಿಡೆಲ್ ಬಗ್ಗೆ ನೀವು ಓದಿ ನೋಡ್ರಿ ಅವನ ಪುಸ್ತಕಗಳನ್ನು. ಅವನ ಜೀವಿತದಲ್ಲಿ ಅವನ ಹೆಸರಿಗೋಸ್ಕರ ಒಂದು ದೇಶದ ಸ್ಟ್ಯಾಂಪನ್ನು ಅವನ ಹೆಸರಿಗೆ ಫೋಟೋ ಹಾಕ್ತಾರೆ. ನಿಮ್ಮ ಮಕ್ಕಳುಗಳನ್ನು ದೇಶ ಗೌರವಿಸ್ಬೇಕಾ, ಪ್ರಪಂಚ ಗೌರವಿಸ್ಬೇಕಾ, ಜನರು ಗೌರವಿಸ್ಬೇಕಾ? ಮಾಡಬೇಕಾಗಿರೋದು ಒಂದೇ, ಶಿಲುಬೆಯನ್ನು ನೀನು ಅಪ್ಕೋಬೇಕು. ಇದು ಹೇಳುವಂಥ ಮಾರ್ಗಗಳು ಕಷ್ಟದ ಮಾರ್ಗಗಳೇ ಅಂತ ನಿನಗೆ ಅನ್ನಿಸ್ಬೋದು, ಆದರೆ ಇದರಲ್ಲಿರುವಂಥ ಆಶೀರ್ವಾದ, ಮರವನ್ನು ಹೊತ್ತವನು ಬೀದಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಬಂದವನು ಅವತ್ತು, ಆದರೆ ಮರವನ್ನು ಹೊತ್ತವನ ಮಕ್ಕಳು ಆಶೀರ್ವದಿಸಲ್ಪಟ್ರು. ಒಂದು ವೇಳೆ ಇವತ್ತು ಶಿಲುಬೆಯನ್ನು ನೀವು ಹೊತ್ಕೊಂಡು ಬರೋದ್ರಿಂದ ನಿಮ್ಮ ಮನೆಗಳಲ್ಲಿ ನೀವು ನಿರಾಕರಿಸಲ್ಪಡ್ತಿದ್ದೀರಾ? ಕೆಲವು ಸಾರಿ ನಾನು ಈ ವಾಕ್ಯಗಳಿಗೆ ನಿಲ್ಲೋದ್ರಿಂದ ನನಗೆ ಎಷ್ಟೋ ಅವಮಾನಗಳು, ಕುಟುಂಬದಲ್ಲೂ ಬೇರೆ ಬೇರೆ ಕಾರ್ಯಗಳಲ್ಲೂ ಬೇರೆ ಜನರುಗಳಿಂದಲೂ ಬಂದ ಸಂಕಟಗಳು ಒಳಗಾಗಿದೆ. ಆದರೆ ಒಂದನ್ನು ಮಾತ್ರ ಈ ಬೈಬಲ್ನಿಂದ 20 ವರ್ಷದ ಅನುಭವದಲ್ಲಿ ಹೇಳ್ತಿದ್ದೀನಿ, ಇದು ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಇದು ಯಾವತ್ತೂ ನನ್ನ ಜೀವಿತವನ್ನು ತಲೆಯನ್ನು ಮೇಲಕ್ಕೆತ್ತುವಂತೆ ಮಾಡಿದೆ. ಇವತ್ತು ಒಂದು ವೇಳೆ ಅವಮಾನ ಆಗ್ಬೋದು. ಶಿಲುಬೆಯ ದಾರಿಯಲ್ಲಿ ನೀವು ಯಾರಾದರೂ ಹಾದು ಹೋಗೋದ್ರಿಂದ ಹೆಂಡತಿ, ಮಕ್ಕಳು, ಕುಟುಂಬದವರು ಏನು ಪ್ರೇಯರ್ ಮಾಡ್ತಾರೆ, ಏನು ಬೈಬಲ್ ಓದ್ತಾರೆ,
ಇದೆಲ್ಲ ಮಾತುಗಳು ಹೇಳದಂಥವು. ಅದೇ ಬಾಯಿ ಒಂದು ದಿವಸ ಹೇಳುತ್ತೆ, ಅವನು ಅದಕ್ಕೆ ಹೋಗಿದ್ದಕ್ಕೆ ನೆಟ್ಟಗಾಗಿದ್ದು ಅಂತ. ಅವನು ಅದಕ್ಕೆ ಹೋಗಿದ್ದೆ. ಯಾಕೆಂದರೆ ನೀನು ಕುಡಿಯೋವಾಗ, ಪಿಕ್ಚರ್ಗಳ ಹಿಂದೆ ಓಡುವಾಗ ನಿನಗೆ ಯಾರು ಏನೂ ಹೇಳಲ್ಲ. ಆದರೆ ಈ ಬೈಬಲ್ನ ಹಿಡಿದ್ಬಿಡೇ ಸಾಕು, ಇಡೀ ಜಗತ್ತೇ ವಿರೋಧವಾಗಿ ಎದ್ದು ನಿಲ್ಲುತ್ತೆ. ಯಾಕೆ ಗೊತ್ತಾ? ಈ ಮರವನ್ನು ಸ್ವೀಕರಿಸೋನಿಗೆ ಅಷ್ಟು ದೊಡ್ಡ ಭಾಗ್ಯ ಇದೆ ಅಂತ ಅವ್ರಿಗೆ ಗೊತ್ತು, ಸೈತಾನಿಗೆ ಗೊತ್ತು. ಯಾರಿಗೆ ಗೊತ್ತಿಲ್ಲ? ನಮಗೆ ಗೊತ್ತಿಲ್ಲ. ಅವತ್ತು ನಿಜವಾಗಲೂ ಕುರೇನೆ ಪಟ್ಟಣದ ಸೀಮೋನಿಗೆ ಗೊತ್ತೇ ಇಲ್ಲ. ಏನೋ ದಾರಿಯಲ್ಲಿ ಹೋದವನು ಬಂದು ಶಿಲುಬೆ ಹೊತ್ಕೊಂಡು ಹೋದ. ಆದರೆ ಚರಿತ್ರೆಯಲ್ಲಿ ಬೈಬಲ್ ಅವನ ಮಕ್ಕಳುಗಳ ಹೆಸರನ್ನು ಬರೆಸಿಡ್ತು ಅಂದರೆ ಅದು ಎಷ್ಟು ದೊಡ್ಡ ಭಾಗ್ಯ ಗೊತ್ತಾ?